ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಒಂದು ಕೆರಿಯರ್ ಕಂಟೆಂಟ್ ವ್ಲಾಗ್ ಆಗಿರುತ್ತೆ. ನನಗೆ ಮಿಡ್ ವೀಕಲ್ಲೆಲ್ಲ ತುಂಬ ಬ್ಯುಸಿ ಆಗಿರೋದ್ರಿಂದ ವರ್ಕು ಮನೆ ಕೆಲಸ ಅಂತ ಮಾಡೋಕ್ಕೆ ಆಗಿರಲಿಲ್ಲ. ಈಗಾದರೂ ಟೈಮ್ ಮಾಡ್ಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಲೈಕ್ ಯಾವ ಥರ ಅಂದರೆ ವೀಕೆಂಡ್ಸ್ ಬಂತು ಅಂದರೆ ಆಚೆ ಹೋಗು, ಇಲ್ಲ ನಮ್ಮ ಮನೆ ಕೆಲಸ ಮಾಡು, ಅಥವಾ ಮಿಡ್ ವೀಕಲ್ಲಿ ಆ್ಯಸ್ ಯೂಶ್ವಲ್ ಬಿಸಿ ವಿತ್ ಕೆಲಸ, ಮನೆ ಕೆಲಸ ಅಥವಾ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಮಾಡಲೇಬೇಕು ಅಂತ ಸ್ವಲ್ಪನಾದರೂ ಟೈಮ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ಡೇಟ್ ಬಂದು ಡೇಟ್ ಕೂಡ ಗೊತ್ತಾಗ್ತಿಲ್ಲ, 6th ನವಂಬರ್ ವಿಡಿಯೋ ಮಾಡ್ತಿರೋದು. ಇವತ್ತು ಒಂದು ಇನ್ಫೋಸಿಸಲ್ಲಿ ಒಂದು ಇಂಟರ್ವ್ಯೂ ಇತ್ತು. ಅದ್ರ ಬಗ್ಗೆ ನಾನು ಮುಂಚೆನೇ ವೀಡಿಯೋ ಮಾಡಿ ಹೇಳಬೇಕಿತ್ತು. ಅಟ್ಲೀಸ್ಟ್ ಜಾಬ್ ಸೀಕರಿಗೆ ಹೆಲ್ಪ್ ಆಗ್ತಿತ್ತು. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಆ ಥರ ಹೇಳಿ, ನಾನು ಅಟ್ಲೀಸ್ಟ್ ಒಂದು ಶಾರ್ಟ್ 1 minute ವೀಡಿಯೋನಾದರೂ ಮಾಡಿ ಅಪ್ಡೇಟ್ ಮಾಡ್ತೀನಿ. ಅದು ಮತ್ತು ಮೈಸೂರಲ್ಲಿ ಒಂದು ವೇಕೆನ್ಸಿ ಇತ್ತು, ಅದ್ರ ಬಗ್ಗೆನೂ ವೀಡಿಯೋ ಮಾಡಬೇಕಿತ್ತು. ಸಾರಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಮುಂಚೆ ಹೇಳಿದಾಗ ಕೆರಿಯರ್ ಕಂಟೆಂಟ್ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ಲಿ ಆನ್ ಇಂಟರ್ವ್ಯೂ ಪ್ರೋಸೆಸ್, HR ಇಂಟರ್ವ್ಯೂ ಪ್ರೋಸೆಸ್ ಅಟ್ ಆಕ್ಸೆಂಚರ್. ನನಗೇನು ಓನ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ನನಗೇನು ಇಂಟರ್ವ್ಯೂ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಕ್ವಶನ್ ಬಂದು ನನಗೆ ಕೇಳಿದ್ದು, ಇಟ್ಸ್ ಕಾಮನ್ ಫಾರ್ ಎವ್ರಿಬಡಿ, ಐ ಥಿಂಕ್ ಸೊ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು. ನಾನಿಲ್ಲಿ ಆನ್ಸರ್ಸ್ನ ಏನೂ ಹೇಳೋಕ್ಕೆ ಹೋಗೋದಿಲ್ಲ. ಇದ್ರ ಬಗ್ಗೆ ನೀವು ಪ್ರಿಪೇರ್ ಆಗಿ ಹೋಗಿರಿ ಅಂತ ಹೇಳ್ತೀನಿ. ನೀವು ಯಾವುದು ಕಾಲೇಜಲ್ಲಿ ಸ್ಟಡಿ ಮಾಡಿದ್ರಿ, ಅಥವಾ ನಿಮ್ಮ ಲಾಸ್ಟ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋಗಿರಿ. ನಿಮ್ಗೇನು ಟಾಪಿಕ್, ನಿಮ್ಮ ಬಗ್ಗೆ ಏನು ಹೇಳ್ಕೊಬೋದು ಅದನ್ನು ಫ್ಲೂಯೆಂಟಾಗಿ ಯಾವುದೇ ರೀತಿ ಲ್ಯಾಗ್ ಇಲ್ದಂಗೆ ನೀವು ಕಂಟಿನ್ಯೂಟಿಯಿಂದ ಹೇಳ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್? ನಿಮ್ಮ ನೋಟಿಸ್ ಪೀರಿಯಡ್ ಇವಾಗ ನಿಮ್ಮದು 30 days ಇರ್ಬೋದು. ಒಂದು ಕಂಪ್ನಿಯಲ್ಲಿ 60 days ಇರ್ಬೋದು, ಇಲ್ಲ 3 months ಕೂಡ, 90 days ಕೂಡ ಇರ್ಬೋದು. ಸೊ ನಿಮ್ಗೇನಿದೆ ಅದನ್ನು ನಿಜ ಹೇಳಿ. ನಿಮಗೆ ಆಫರ್ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು 30 days ಅಂತ ಹೇಳೋದು, ಅಥವಾ ಇನ್ನೂ ಕಡಿಮೆ ಹೇಳೋದು, ಇಲ್ಲ ಇಮಿಡಿಯೇಟ್ ಜಾಯ್ನಿಂಗ್ ಹೇಳೋದು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೀವು ಇಂಟರ್ವ್ಯೂವಲ್ಲಿ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಒನ್ಸ್ ಅವ್ರು ನಿಮ್ಮ ಮೇಲೆ ನಂಬಿಕೆ ಹೋಯಿತು ಅಂತ ಹೇಳಿದ್ರೆ ಮತ್ತೆ ನಿಮಗೆ ಕೆಲಸ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ದಟ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು, ಎನಿ ಗ್ಯಾಪ್ ಇನ್ ಬಿಟ್ವೀನ್ ಯುವರ್ ಅಕಾಡೆಮಿಕ್ಸ್ ಆರ್ ಎಲ್ಸ್ ಇನ್ ಕೆರಿಯರ್. ಇನ್ನೇನಾದರೂ ನೀವು ಕೆರಿಯರ್ ಜಾಬ್ ಮಾಡ್ತಾ ನಾನು 1 ವರ್ಷ ಗ್ಯಾಪ್ ತೊಗೊಂಡಿದ್ದೆ, 2 years ಗ್ಯಾಪ್ ತೊಗೊಂಡಿದ್ದೆ, ಅಥವಾ ಇಷ್ಟು ದಿನ ನಾನು ಗ್ಯಾಪ್ ತೊಗೊಂಡಿದ್ದೆ ಅಂದರೆ ಅದನ್ನು ನೀವು ಹೇಳಬೇಕಾಗತ್ತೆ. ಅಥವಾ ಅಕಾಡೆಮಿಕ್ಸಲ್ಲಿ ಬಂದುಬಿಟ್ಟು ನೀವು ಏನಾದರೂ ಗ್ಯಾಪ್ ಮಾಡ್ಕೊಂಡಿದ್ರೆ ಅಕಾಡೆಮಿಕ್ಸಲ್ಲಿ ಇನ್ ಬಿಟ್ವೀನ್ ಕಾಲೇಜ್ ಅಥವಾ ಮಾಸ್ಟರ್ಸಿಗೆ ಹೋಗೋಕ್ಕಿಂತ ಮುಂಚೆ ಇನ್ ಬಿಟ್ವೀನ್ ಯಾವುದಾದ್ರೂ ಒಂದು 2 years ಗ್ಯಾಪ್ ತೊಗೊಂಡಿದ್ರೆ, ಅಥವಾ ಆಫ್ಟರ್ PU ಆದಮೇಲೆ ಏನಾದ್ರು ಮತ್ತೆ ಗ್ಯಾಪ್ ತೊಗೊಂಡಿದ್ರೆ, ಇಲ್ಲ 1 year ಕಂಪ್ಲೀಟ್ ಮಾಡಿ ಇನ್ನೊಂದು ಇಯರ್ಗೆ ಗ್ಯಾಪ್ ತೊಗೊಂಡಿದ್ರೆ, ಏನಿದೆ ಗ್ಯಾಪು ಅದನ್ನು ಟ್ರಾನ್ಸ್ಪರೆಂಟಾಗಿ ಹೇಳಬೇಕಾಗತ್ತೆ. ಅದು ನಿಮ್ಮ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನಲ್ಲಿ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಗೊತ್ತಾಗುತ್ತೆ. ಅವ್ರು ನೀವೇನಾದರೂ ಫೇಕ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅವರಿಗೆ. ಸೊ ಯಾವುದೇ ರೀತಿ ನೀವು ಏನಾದರೂ ಗ್ಯಾಪ್ಸ್ ಇದ್ರೂ ಹೇಳ್ಬೋದು, ಇಲ್ಲ ಅಂದರೆ ನೋ, ದೆರ್ ಇಸ್ ನೋ ಗ್ಯಾಪ್ಸ್ ಇನ್ ಬಿಟ್ವೀನ್ ಮೈ ಅಕಾಡೆಮಿಕ್ಸ್ ಆ್ಯಸ್ ವೆಲ್ ಇನ್ ಮೈ ಕೆರಿಯರ್ ಅಂತನಾದರೂ ಹೇಳ್ಬೋದು. ದಟ್ ಈಸ್ ನಿಮಗೆ ಹೇಗೆ ನಡೆದಿರುತ್ತೆ ಅದ್ರ ಮೇಲೆ. ಇದು ಜಸ್ಟು ನಿಮ್ಮ ಕ್ವಾಲಿಟಿ ಚೆಕ್ ಮಾಡ್ತಿರೋದಷ್ಟೇ. ಇದ್ರ ಮೇಲೆ ಬೇಸಿಸ್ ಆಗಿರೋದಿಲ್ಲ ನಿಮ್ಮ ಹೈಯರಿಂಗು. ಇದು ಬೇಸಿಕ್ HR ಇಂಟರ್ವ್ಯೂ ಆಗಿರುತ್ತೆ, ಬೇಸಿಕ್ ಇನ್ಫಾರ್ಮೇಷನ್ಗೋಸ್ಕರ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನನಗೆ ಕೇಳಿದ್ದು, ಹ್ಯಾವ್ ಯು ಅಟೆಂಡೆಡ್ ಎನಿ ಆಫ್ ದ ಇಂಟರ್ವ್ಯೂ ಬಿಫೋರ್ ಆರ್ ಎಲ್ಸ್? ದೆನ್ ಇಫ್ ಯು ಅಟೆಂಡೆಡ್, ವೈ ಯು ಡಿಂಟ್ ಸೆಲೆಕ್ಟೆಡ್ ಇನ್ ಇಟ್? ಇಫ್ ಯು ಸೆಲೆಕ್ಟೆಡ್, ವೈ ಯು ಲುಕಿಂಗ್ ಫಾರ್ ದ ಅದರ್ ಆಪರ್ಚುನಿಟೀಸ್? ನಿಮಗೆ ಫಸ್ಟ್ ಯಾವುದಾದ್ರೂ ಈ ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆ ಯಾವುದಾದ್ರೂ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದ್ರಾ ಅಂತ ಕೇಳ್ತಾರೆ. ಸಪೋಸ್ ಅಟೆಂಡ್ ಮಾಡಿ ಏನಕ್ಕೆ ಸೆಲೆಕ್ಟ್ ಆಗಿಲ್ಲ, ಅಲ್ಲಿ ನಿಮ್ಮದು ಏನಕ್ಕೆ ರಿಜೆಕ್ಟ್ ಮಾಡಿದ್ರು, ದೇರ್ ಇಸ್ ಒನ್ ಪಾಸಿಬಲ್ ರೀಸನ್ ಇಸ್ ದೇರ್, ರೈಟ್? ಅದನ್ನು ನೀವು ಇಲ್ಲಿ ನಿಮಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಲಾಸ್ಟ್ ಇಂಟರ್ವ್ಯೂವಲ್ಲಿ ಅಟೆಂಡ್ ಮಾಡಿದರೆ ಎಸ್ ಅನ್ಬೋದು, ಇಲ್ಲ ಅಂದರೆ ದಿಸ್ ಮೈ ಫಸ್ಟ್ ಇಂಟರ್ವ್ಯೂ ಅಂತನಾದರೂ ಆನ್ಸರ್ ಮಾಡಿರ್ಬೋದು. ನಿಮ್ಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ನೀವು ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ. ನಿಮ್ಮದು ಫಸ್ಟ್ ಇಂಟರ್ವ್ಯೂ ಅಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿ ಅದರಲ್ಲಿ ಏನಕ್ಕೆ ಸೆಲೆಕ್ಟ್ ಆಗಿದ್ದರೆ, ಸೆಲೆಕ್ಟ್ ಆಗಿಬಿಟ್ಟು ನಾನು ನೆಕ್ಸ್ಟ್ ಆಪರ್ಚುನಿಟಿ ನೋಡ್ತಾ ಇದ್ದೀನಿ ಅಂದರೆ ಅಲ್ಲಿ ನನಗೆ ರೋಲ್ ಸೆಟ್ ಆಗದೆ ಇರ್ಬೋದು.
ಅಥವಾ ನನಗೆ ಇದು ಅವ್ರು ನನ್ನ ಕ್ಯಾಪಬಿಲಿಟಿಗೆ ಅವರು CTC ಆಫರ್ ಮಾಡಿದ್ದು ನನಗೆ ಇಷ್ಟ ಆಗದೇ ಇರ್ಬೋದು. ಏನಿದೆ ರೀಸನ್ನು ನಿಮ್ಮ ಆದಂಥ ಒಪಿನಿಯನ್ ಆಗಿರುತ್ತೆ. ನಿಮ್ಮದೇ ಆದ ನಾಲೆಡ್ಜಲ್ಲಿ ಬಂದು ನೀವು ಅವರಿಗೆ ಲೈಕ್ ನಿಮ್ಮದೇ ಆದಂಥ ಓನ್ ವೇಯಲ್ಲಿ ಬಂದು ಅವ್ರಿಗೆ ಕನ್ವೆ ಮಾಡಬೇಕಾಗಿರುತ್ತೆ. ಲೈಕ್ ಸೆಲೆಕ್ಟ್ ಆಗಿಲ್ಲ ಏನಕ್ಕೆ ಅಂತ ಅಂದ್ರೂ ಲೈಕ್ ನಿಮ್ಗೆ ಲೈಕ್ ಇಂಟರ್ವ್ಯೂ ಕೊಟ್ಟಿರ್ತೀರ, ಬಟ್ ಸೆಲೆಕ್ಟ್ ಆಗಿಲ್ಲ. ಏನಕ್ಕೆ ಸೆಲೆಕ್ಟ್ ಆಗಿಲ್ಲ? ಓಕೆ, ನಿಮ್ಮದು ರೋಲ್ ಬಂದು ನಿಮ್ಮ ಪರ್ಟಿಕ್ಯುಲರ್ ಜಾನರ್ಗೆ ಅದು ಸೆಟ್ ಆಗ್ತಿರ್ಲಿಲ್ವಾ, ಅಥವಾ ಅಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಕ್ವಾಲಿಫಿಕೇಷನ್ಗೆ ಅದು ಮ್ಯಾಚ್ ಆಗ್ತಿರ್ಲಿಲ್ವಾ, ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ನಂಗೆ ನೆಕ್ಸ್ಟ್ ಕ್ವಶನ್ ಏನಾಗಿತ್ತು ಅಂದರೆ, ಹೌ ಯು ನೋ ಅಬೌಟ್ ದಿಸ್ ಕಂಪನಿ, ದೆನ್ ವೈ ಯು ವಾಂಟ್ ಟು ಚೇಂಜ್ ಯುವರ್ ಜಾಬ್. ಲೈಕ್ ನನಗೆ ಏನಕ್ಕೆ ನಾನು ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮತ್ತು ನಿನ್ನ ಕಂಪ್ನಿ ಬಗ್ಗೆ ಏನು ಗೊತ್ತಿತ್ತಂತ. ವಿಕಿಪೀಡಿಯಾ ನಿಮಗೆ ಎಲ್ಲ ಲೈಕ್ ನೋನ್ ಕಂಪ್ನೀಸ್ದು ಅದರಲ್ಲಿ ಡೇಟಾ ಇರುತ್ತೆ. ಯಾವ ನೋನ್ ಕಂಪ್ನೀಸ್ ಆಗಿರಲಿ, ಯಾವುದೇ ಆಗಿರಲಿ, ಕ್ರೋಮಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಎಲ್ಲ ಕಂಪ್ನೀಸ್ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಪರ್ಟಿಕ್ಯುಲರ್ ಕಂಪ್ನಿ ನೇಮ್ ಹಾಕಿಬಿಟ್ಟು ಸರ್ಚ್ ಮಾಡಿದ್ರೆ. ಸೊ ದ್ಯಾಟ್ ನಾನು ಬಂದು ನನಗೆ ವಿಕಿಪೀಡಿಯಾದಲ್ಲಿ ಆಲ್ರೆಡಿ ಆ ಕಂಪ್ನಿ ನನಗೆ ಯಾವಾಗ ಫೌಂಡ್ ಆಗಿದ್ದು, ಲೈಕ್ ಎಸ್ಟಾಬ್ಲಿಷ್ ಆಗಿದ್ದು, ಆಮೇಲೆ CEO ಅದು ಪರ್ಟಿಕ್ಯುಲರ್ಲಿ ಅದ್ರ ಬಗ್ಗೆ, ಅಥವಾ ನಾನು ಅದನ್ನು ಸ್ಟಡಿ ಮಾಡ್ಕೊಂಡು ಆ ಕಂಪ್ನಿ ಬಗ್ಗೆ ಹೋಗಿದ್ದೆ. ಲೈಕ್ ಆ ಕಂಪ್ನಿ ಬಗ್ಗೆ ನಾನು ಮುಂಚೆನೇ ತಿಳ್ಕೊಂಡು ಹೋಗಿದ್ದೆ. ಸೊ ಅದಕ್ಕೆ ನನಗೆ ಅದ್ರ ಬಗ್ಗೆ ಕಷ್ಟ ಆಗಿಲ್ಲ. ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗ್ತೀನಿ ಅಂದರೂ ಆ ಕಂಪ್ನಿ ಬಗ್ಗೆ ತಿಳ್ಕೊಂಡು ಹೋಗಿ. ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಲೈಕ್ ಆ ಕಂಪ್ನಿ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಆ ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಆ ಕಂಪ್ನಿ ಬಗ್ಗೆನೇ ನಿಮ್ಗೇನು ನಾಲೆಡ್ಜ್ ಇಲ್ಲ ಅಂದಮೇಲೆ ಅಲ್ಲಿ ಕೆಲಸ ಮಾಡೋಕ್ಕೂ ಕೂಡ ನಿಮಗೆ ಲೈಕ್ ಹೆಂಗೆ ಕಂಫರ್ಟ್ ಆಗಿರುತ್ತೆ. ಲೈಕ್ ಆ ಕಂಪ್ನಿ ಹೈಯರಿಂಗ್ ಮಾಡುವಾಗ ಕಂಪಲ್ಸರಿ ಈ ಥರದ್ದು ಕ್ವಶನ್ಸ್ ಕೇಳ್ತಾರೆ. ಕಂಪ್ನಿ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಿದೆಯಾ, ಅದಕ್ಕೋಸ್ಕರನೇ ಇಂಟರ್ವ್ಯೂ ಕೊಡ್ತಿರೋದಾ ನೀನು. ಲೈಕ್ ನಮ್ಗೆ ಇಂಟರ್ವ್ಯೂ ಕೊಡ್ತಿರೋದೇ ನಮ್ಗೆ ಆ ಕಂಪ್ನಿ ಒಳ್ಳೆ ಗ್ರೋತ್ ಇದೆ ಅಂತ ಅಲ್ವಾ. ಸೊ ಅದಕ್ಕೆ ನಾವು ನಿನ್ನ ಲೈಕ್ ನೀನು ಒಂದು ಕೊಡ್ತಾಯಿದೆ ಅಂತ ಲೈಕ್ ನಮ್ಗೆ ಅದರಿಂದ ಏನಾದರೂ ನಾಲೆಡ್ ಒಬ್ರ ಬಗ್ಗೆ ತಿಳ್ಕೊಂಡಿದ್ರೆ ತಾನೇ ನಮಗೆ ಅಲ್ಲಿ ಒಂದು ವರ್ಕ್ ಮಾಡೋಕ್ಕಾಗಲಿ, ಏನು ಮಾಡೋಕ್ಕಾಗಲಿ, ಅವ್ರು ಲೈಕ್ ಹೇಗೆ ನಾವು ನಮ್ಮನ್ನು ಬಿಲ್ಡ್ ಮಾಡ್ಕೊಳ್ಬೋದು, ಆ ಕಂಪ್ನಿಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೂ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದ್ರ ಲೈಕ್ ಆ ಕಂಪ್ನೀಸ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ. ನನಗೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಆರ್ ಯು ಏಬಲ್ ಟು ಗೆಟ್ ರೀಲೊಕೇಟ್ ಅಂತ ಆಗಿತ್ತು. ನಾನು ಬ್ಯಾಂಗ್ಳೂರಲ್ಲೇ ಇದ್ದಿದ್ದರಿಂದ ಮುಂಚೆ ನನಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ ರೀಲೊಕೇಶನ್ ಬಗ್ಗೆ. ನಾನು ಅಲ್ಲೇ ಇದ್ದಿದ್ದರಿಂದ ನಾನು ಅಲ್ಲೇ ಲೈಕ್ ಓಕೆ ಅಂತ ಹೇಳಿದೆ, ನಾನು ಅಲ್ಲಿ ರೆಸಿಡೆಂಟ್ ಆಗಿರೋದ್ರಿಂದ. ಅಥವಾ ನನಗೇನಾದ್ರು ಈ ಬೇರೆ ಪ್ಲೇಸಲ್ಲಿ ಇದ್ದೀನಿ, ಮೂವ್ ಆಗ್ಬೋದು ನಮಗೆ ಅನ್ನೋ ಚಾನ್ಸಸ್ ಇದ್ರೂ ನೀವು ಎಸ್ ಅಂತ ಹೇಳ್ಬೋದು. ಬಟ್ ನೀವು ಬೇರೆ ಲೊಕೇಶನಲ್ಲಿ ಇದ್ದೀನಿ ಕೆಲಸಕ್ಕೋಸ್ಕರ ಮಾತ್ರ ನಾನು ಎಸ್ ಅಂದ್ಬಿಟ್ಟು ಆಫರ್ ಸಿಕ್ಕಿದ ಮೇಲೆ ನೋ ಅನ್ನೋಕ್ಕಾಗೋದಿಲ್ಲ. ಸೊ ನಿಮ್ಮ ವರ್ಕಿಂಗ್ ಪ್ಲೇಸ್ ಎಲ್ಲಿರುತ್ತೆ ನೀವು ಅಲ್ಲೇ ರೆಸಿಡೆಂಟ್ ಆಗಿರಬೇಕಾಗಿರುತ್ತೆ. ಇಟ್ಸ್ ನಾಟ್ ಎ ವರ್ಕ್ ಫ್ರಮ್ ಹೋಮ್. ಆ ಥರ ರಿಮೋಟ್ ವರ್ಕ್ ಅಲ್ಲದೆ ಇರೋ ಕಂಪ್ನಿಗೆ ನೀವು ಇಂಟರ್ವ್ಯೂ ಕೊಡ್ತೀನಿ ಅಂತ ಅಂದ್ಕೊಂಡಿದ್ರೆ ನೀವು ರೆಸಿಡೆಂಟ್ ಅಫ್ಕೋರ್ಸ್ ನೀವು ಆಫೀಸ್ ವಿಸಿಟ್ ಮಾಡಬೇಕಾಗಿರುತ್ತೆ. ಆಫೀಸ್ ವಿಸಿಟ್ ಮಾಡೋ ಅಂತಹ ಕನ್ವೀನಿಯೆಂಟ್ ಪ್ಲೇಸಲ್ಲೇ ನೀವು ಲೊಕೇಟ್ ಆಗಿಬಿರುತ್ತೆ. ಅದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಎಸ್ ಅನ್ನಿ, ಇಲ್ಲ ನಮ್ಗೆ ಆಗೋಕ್ಕಾಗೋದಿಲ್ಲ ಲೊಕೇಶನ್ಗೆ ಅಂತ ಹೇಳಿದ್ರೆ ನೋ ಅಂತ ಹೇಳಿ. ಇದರಿಂದ ನಿಮ್ಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ನಿಮಗೇನಿದೆ ಟ್ರಾನ್ಸ್ಪರೆಂಟಾಗಿ ನಿಮ್ಮ ಒಪಿನಿಯನ್ನು ನೀವು ಹೇಳ್ಕೊಳ್ತಾ ಹೋಗ್ಬೋದು. ಇಷ್ಟೇ ನನಗೆ ಒಂದು ಆದಂಥ ಎಕ್ಸ್ಪೀರಿಯನ್ಸು. ಇದನ್ನು ಬಿಟ್ಟು ಬೇಸಿಕ್ ಏನೇನು ಲೈಕ್ ಕೇಳ್ತಾ ಹೋಗ್ಬೋದು ಅಂತ ಹೇಳಿದ್ರೆ, ನೀವು ಇದರಲ್ಲೇ ಲೈಕ್ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ಅದನ್ನು ಆ ಥರದ್ದನ್ನು ಚಿಕ್ಕ ಪುಟ್ಟದನ್ನು ಹೋಗ್ಬೋದು. ಬಟ್ ಮೇಯ್ನಾಗಿ ನನಗೆ ಕೇಳಿದಂಥ ಕ್ವಶನ್ಸು ಇದೇ ಆಗಿತ್ತು. ಇದೊಂದು ಅರೌಂಡ್ 20-30 ಮಿನಿಟ್ಸ್ ಕಾನ್ವರ್ಸೇಷನ್ ಅಷ್ಟೇ. ನೀವು ಹೇಗೆ ಆನ್ಸರ್ನ ಲೈಕ್ ಮಾಡ್ತಾ ಹೋಗ್ತೀರಾ, ಅವರಿಗೆ ನಿಮಗೆ ಕ್ವಶನ್ಸ್ನ ಫಾರ್ಮ್ ಮಾಡ್ತಾ ಹೋಗ್ತಾರೆ ಅನ್ನೋದು. ಬಟ್ ಇದಂತೂ ಮ್ಯಾಂಡೇಟರಿ ಆಗಿರುತ್ತೆ ಎಲ್ಲರಿಗೂ ಅಷ್ಟೇ, ನನಗೆ ಮಾತ್ರ ಅಲ್ಲ. ನಾಟ್ ಓನ್ಲಿ ಫಾರ್ ಫೈನಾನ್ಸ್ ಅಥವಾ IT ಆ ಥರದಕ್ಕಲ್ಲ, ಇದು ಎಲ್ಲರಿಗೂ ಕಾಮನ್ ಕ್ವಶನ್. ಇದು HR ಕ್ವಶನ್, ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು. ಇದು ನೀವು ಇದಕ್ಕೆ ಯಾವ್ದಾದ್ರು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನು ಮೇಯ್ನಾಗಿ ಈ ಕ್ವಶನ್ಸ್ನ ಪ್ರಿಪೇರ್ ಆಗಿ ಹೋಗಿ. ನಿಮಗೆ ನಿಜವಾಗ್ಲೂ ಇದನ್ನು ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಸ್ ಎ ಫ್ರೆಷರ್ ಕೂಡ ಅಷ್ಟೇ, ಯಾವ್ಯಾವುದು ಲೈಕ್ ಎಕ್ಸ್ಪೀರಿಯೆನ್ಸ್ ಒಂದಿರಲ್ಲ, ಅದು ಬಿಟ್ಟು ಎಕ್ಸ್ಪೀರಿಯೆನ್ಸ್ದು ಡೀಟೇಲ್ಸ್ ಒಂದು ಕೇಳೋದಿಲ್ಲ. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಡೀಟೇಲ್ಸು ಕೇಳ್ತಾರೆ. ಅದು ಬಿಟ್ಟು ಲೈಕ್ ನಿಮ್ದು ಅಕಾಡೆಮಿಕ್ಸ್ ಆಗಿರ್ಬೋದು, ಎಲ್ಲಾದರೂ ಯಾವುದೇ ಕಂಪ್ನಿಗೆ ಹೋಗಿರಲಿ ಪ್ರತಿಯೊಂದು ಪ್ರಿಪೇರ್ ಆಗಿಬಿಟ್ಟು ಮೇನ್ HR ಕ್ವಶನ್ಸ್ಗೆ ಪ್ರಿಪೇರ್ ಆಗಿಬಿಟ್ಟು ಹೋಗಿ. ಪ್ರಿಪೇರ್ ಆಗದೆ ಅಲ್ಲಿಗೆ ಹೋಗ್ಬಿಟ್ಟು ಬ್ಲೈಂಡಾಗಿ ಅಟೆಂಡ್ ಮಾಡಬೇಡಿ. ನಿಜವಾಗ್ಲೂ ಅದು ನಿಮಗೆ ವೇಸ್ಟ್ ಆಫ್ ಟೈಮ್ ಆಗುತ್ತೆ. ಅಲ್ಲಿಗೆ ಹೋಗಿ ನೀವು ಸುಮ್ಮನೆ ಏನೋ ಒಂದು ಹೇಳ್ಬಿಟ್ಟು ಬರ್ತೀನಿ ಅಂದರೆ ಅದು ನಿಮ್ಮ ಫಸ್ಟ್ ರೌಂಡೇ HR ರೌಂಡ್ ಆಗಿರೋದ್ರಿಂದ ಇದೇ ಮೇಯ್ನು. ನೆಕ್ಸ್ಟು ನಿಮಗೆ ನೆಕ್ಸ್ಟ್ ಫರ್ದರ್ ರೌಂಡ್ಗೆ ಮೂವ್ ಆಗೋಕ್ಕೆ.
ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾರ್ಯಾರು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಆಕ್ಸೆಂಚರ್ಗೆ ಬರಬೇಕು ಅಥವಾ ಎಮ್ ಎನ್ ಸಿಲಿ ವರ್ಕ್ ಮಾಡಬೇಕು, ಬೇರೆ ಅದರ್ಸ್ ಎಮ್ ಎನ್ ಸಿಲಾದ್ರೂ ಅನ್ನೋರಿಗೆ ಇದು ಹೋಪ್ಫುಲಿ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಈ ವ್ಲಾಗು. ಥ್ಯಾಂಕ್ ಯು.